ಎಲ್ಲರಿಗೂ ನಮಸ್ಕಾರ. ಬೆಸ್ಟ್ ಯೂಟ್ಯೂಬ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ವಮಿಕ್ ಸೀರಿಯಲ್ಗಳಿಂದಲೇ ಹೆಸರು ಮಾಡಿದ ಕಲರ್ಸ್ ಕನ್ನಡದಲ್ಲಿ ಅದ್ಯಾಕೋ ಡಬ್ಬಿಂಗ್ ಸೀರಿಯಲ್ಗಳು ತನ್ನ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳಲು ವಿಫಲವಾಗಿತ್ತು. ಆದರೆ ಈಗ ಮತ್ತೆ ಹೊಸ 3 ಡಬ್ಬಿಂಗ್ ಸೀರಿಯಲ್ಗಳ ಜೊತೆ ನಿಮ್ಮ ಮುಂದೆ ಕಲರ್ಸ್ ಕನ್ನಡ ಬಂದಿದೆ. ವಿಪರ್ಯಾಸವೇನೆಂದರೆ 3ರಲ್ಲಿ 2 ಸೀರಿಯಲ್ಗಳು ಈಗಾಗಲೇ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗಿ ಒಂದು ಸೀರಿಯಲ್ 108 ಎಪಿಸೋಡ್ಗಳು ಹಾಗೆ ಮತ್ತೊಂದು ಸೀರಿಯಲ್ 403 ಎಪಿಸೋಡ್ಗಳೊಂದಿಗೆ ವಿದಾಯ ಹೇಳಿತ್ತು. ಅದು ಯಾವ ಸೀರಿಯಲ್ಗಳೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಕಲರ್ಸ್ ಕನ್ನಡದಲ್ಲಿ ಮಧ್ಯಾಹ್ನದ ಮನರಂಜನೆ ಎನ್ನುತ್ತಾ ಇದೆ. ಡಿಸೆಂಬರ್ 16ರಿಂದ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ 3 ಧಾರಾವಾಹಿಗಳು ಪ್ರಸಾರ ಶುರು ಮಾಡಿದೆ. ಸಪ್ತಪದಿ, ಜಯಮನ ಸೊಸೆ ಮತ್ತು ದೇವತೆ ಎಂಬ ಹೆಸರಿನಲ್ಲಿ ಸ್ಟಾರ್ ಮಾದಲ್ಲಿ ಪ್ರಸಾರವಾಗುತ್ತಿದ್ದ 3 ಧಾರಾವಾಹಿಗಳು ಕನ್ನಡಕ್ಕೆ ಡಬ್ ಆಗುತ್ತಿದೆ. ತೆಲುಗಿನ ಬ್ರಹ್ಮಮುಡಿ ಕನ್ನಡದಲ್ಲಿ ಸಪ್ತಪದಿಯಾಗಿ, ಮಗುವ ಓ ಮಗುವ ಕನ್ನಡದಲ್ಲಿ ಜಯಮನ ಸೊಸೆಯಾಗಿ ಮತ್ತು ದೇವತಾ ಕನ್ನಡದಲ್ಲಿ ದೇವತೆಯಾಗಿ ಪ್ರಸಾರವಾಗುತ್ತಿದೆ. ಆದರೆ ಅಸಲಿಗೆ ಈ ಸಪ್ತಪದಿ ಮತ್ತು ದೇವತೆ ಕನ್ನಡಿಗರಿಗೆ ಹೊಸ ಕಥೆಯೇನಲ್ಲ. ಈ 2 ಸೀರಿಯಲ್ಗಳು ಕನ್ನಡದಲ್ಲಿ ಪ್ರಸಾರವಾಗಿ ಒಂದು 403 ಸಂಚಿಕೆಗಳು ಮತ್ತೊಂದು 108 ಸಂಚಿಕೆಗಳೊಂದಿಗೆ ವೀಕ್ಷಕರಿಗೆ ವಿದಾಯ ಹೇಳಿತ್ತು. ಅದು ಯಾವುದು ಎಂದು ನೋಡುವುದಾದರೆ, ತೆಲುಗಿನ ಬ್ರಹ್ಮಮುಡಿ ಅಂದರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಸಪ್ತಪದಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಕಥೆಯೊಂದು ಶುರುವಾಗಿದೆ ಎಂಬ ಹೆಸರಿನಲ್ಲಿ 403 ಸಂಚಿಕೆಗಳೊಂದಿಗೆ ಪ್ರಸಾರವಾಗಿ ವಿದಾಯ ಹೇಳಿತ್ತು. ಹಾಗೆ ತೆಲುಗಿನ ದೇವತಾ ಅಂದರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ದೇವತೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ರುಕ್ಕುವಾಗಿ 108 ಎಪಿಸೋಡ್ಗಳೊಂದಿಗೆ ಪ್ರೇಕ್ಷಕರಿಗೆ ವಿದಾಯ ಹೇಳಿತ್ತು. ಇದೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರುತ್ತಿರುವ ಸ್ಟಾರ್ ಸುವರ್ಣ ವಾಹಿನಿಯ ಧಾರಾವಾಹಿಗಳ ಕತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.